ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KPSC ಹಾಗೂ KA ಮೂಲಕ ಕಂಡಕ್ಟ್ ಮಾಡುವಂತಹ PDO, VAO, CTI, FDA ಮತ್ತು SDA ಹಾಗೂ ಗ್ರೂಪ್ C ಈ ಒಂದು ಎಕ್ಸಾಮ್ಗಳಲ್ಲಿ ಕೇಳುವಂತಹ ಕಂಪ್ಯೂಟರ್ ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತು, ಈ FDA, SDA ಅನ್ನೋದು ಏನಪ್ಪ KPSCಯಿಂದ ಕೂಡ ಕಂಡಕ್ಟ್ ಮಾಡ್ತಾರೆ ಹಾಗೂ KA ಕೂಡ ಕಂಡಕ್ಟ್ ಮಾಡಲಾಗ್ತದೆ. ಬಟ್ ಈ KA ಮೂಲಕ ಏನು ಕಂಡಕ್ಟ್ ಮಾಡ್ತಾರಲ್ಲ, ಆ ಒಂದು FDA, SDA ಎಕ್ಸಾಮ್ಗಳಲ್ಲಿ ಈ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಗಳನ್ನು ಕೇಳಾಗತ್ತೆ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು ನೀವು. ನಾನು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ವಿತ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಒಂದು ವೇಳೆ ನೀವು ಈ ಒಂದು ಪ್ರಶ್ನೆಗಳನ್ನು ಏನಪ್ಪ ಚೆನ್ನಾಗಿ ಓದಿದ್ದಲ್ಲಿ ಏನಪ್ಪ ನಿಮ್ಮ ಒಂದು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ರ್ಯಾಮ್? ಇಲ್ಲಿ ರ್ಯಾಮ್ ಅಂದರೆ ಏನು? ರ್ಯಾಮ್ ಅಂದರೆ ಏನಾಗುತ್ತೆ? ಇಲ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಏನು? ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆ, ನೀವು ಒಂದು ಮೊಬೈಲನ್ನು ತೆಗೆದುಕೊಳ್ಳುವಾಗ, ಲ್ಯಾಪ್ಟಾಪನ್ನು ತೆಗೆದುಕೊಳ್ಳುವಾಗ ನೀವು ಈ ರ್ಯಾಮನ್ನು ಚೆಕ್ ಮಾಡ್ತೀರಿ, ರ್ಯಾಮ್ ಎಷ್ಟಿದೆ ಏನು ಅಂತ. ಬಟ್ ಇದು ರ್ಯಾಮ್ ಎದಕ್ಕೆ ಬೇಕು? ಈಗ ನೀವು ಫಾರ್ ಎಕ್ಸಾಂಪಲು ಒಂದು ಸ್ಯಾಮ್ಸಂಗ್ ಮೊಬೈಲು, ಯಾವುದೇ ಒಂದು ಮೊಬೈಲು ನೀವು ತೆಗೆದುಕೊಳ್ತೀರ, ಅದರಲ್ಲಿ 4 GB ರ್ಯಾಮು, 6 GB ರ್ಯಾಮು, ಓಕೆ, ಈ ರೀತಿ GB ಒಂದು ಅಲ್ಲಿ ಏನಾಗುತ್ತೆ, ಅದು ಬರುತ್ತೆ. ಓಕೆ, ಬಟ್ ಆ ರ್ಯಾಮ್ ಇರೋದು ಎಷ್ಟು ರ್ಯಾಮ್ ಇರುತ್ತಾ ಅಷ್ಟರ ಮೇಲೆ. ಈಗ 4 GB ಇದ್ದರೆ ಏನು ಉಪಯೋಗ, 6 GB ಇದ್ದರೆ ಏನು ಉಪಯೋಗ, ಹಾಗೂ 8 GB ಇದ್ದರೆ ಏನು ಉಪಯೋಗ, ಇದನ್ನು ನಾವು ತಿಳ್ಕೋಬೇಕು. ಈಗ ನಿಮ್ಗೆ ಗೊತ್ತು ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಅಂತ. ಇದನ್ನು ಎದಕ್ಕೆ ಯೂಸ್ ಮಾಡ್ತಾರೆ? ಟೆಂಪ್ರರಿ ಡೇಟಾ ಸ್ಟೋರೇಜ್ ವೈಲ್ ದ ಕಂಪ್ಯೂಟರ್ ಈಸ್ ಆನ್, ಕಂಪ್ಯೂಟರ್ ಆರ್ ಮೊಬೈಲ್. ಓಕೆ, ಇದೊಂದು ಟೆಂಪ್ರರಿ ಡೇಟಾ ಸ್ಟೋರೇಜ್ ಇರುತ್ತೆ. ಮತ್ತು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಈಗ ಹೆಚ್ಚಿನ ಒಂದು ಆ್ಯಪ್ಸ್ ಆಗಲಿ, ಇನ್ನಿತರ ಯಾವುದೇ ಒಂದು ಟೂಲ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಮತ್ತು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಈಸಿಯಾಗಿ ಸ್ಮೂತ್ ರನ್ ಆಗಲಿಕ್ಕೆ ಈ ಒಂದು ರ್ಯಾಮು ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಡಿವೈಸ್ ಈಸ್ ಯೂಸ್ಡ್ ಟು ಇನ್ಪುಟ್ ಡೇಟಾ ಇಂಟು ಕಂಪ್ಯೂಟರ್? ಇಲ್ಲಿ ಪ್ರಿಂಟರು, ಮಾನಿಟರ್, ಕೀಬೋರ್ಡ್, ಸ್ಪೀಕರ್ 4 ಆಪ್ಷನ್ ಇದಾವೆ. ಇದರಲ್ಲೇ ಯಾವ ಒಂದು ಇನ್ಪುಟ್ ಡೇಟಾವನ್ನು ಕೊಡ್ತೀವಿ ಕಂಪ್ಯೂಟರ್ಗೆ? ಈಗ ಇದೊಂದು ಕಂಪ್ಯೂಟರ್ ಅದ. ಓಕೆ, ಇದೊಂದು ಕಂಪ್ಯೂಟರ್ ಅದ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್? ನಾವು ಪ್ರಿಂಟರಿಂದ ಏನು ಮಾಡ್ತೀವಿ, ಪ್ರಿಂಟ್ ತೆಗಿತೀವಿ, ಅಂದರೆ ಇದು ಔಟ್ಪುಟ್ ಆಗತ್ತೆ. ಮಾನಿಟರ್ ಅಂದರೆ ಏನು? ಇದೇನು ಕಾಣಿಸ್ತದಲ್ಲ, ಇದು ಮಾನಿಟರ್. ಇದರಲ್ಲಿ ಕೂಡ ನಮಗೆ ಡೇಟಾ ಡಿಸ್ಪ್ಲೇ ಆಗತ್ತೆ, ಸೊ ಇದು ಔಟ್ಪುಟ್ ಆಗತ್ತೆ. ಆಮೇಲೆ ಕೀಬೋರ್ಡ್ ಅಂದರೆ ಏನು ನೋಡಿ, ಈ ಕೀಬೋರ್ಡ್ಗಳಿಂದ ಏನು ಮಾಡ್ತೀವಿ, ನಾವು ಡೇಟಾವನ್ನು ಎಂಟ್ರಿ ಮಾಡ್ತೀವಿ ಅಥವಾ ಇನ್ಪುಟ್ ಮಾಡ್ತೀವಿ, ಸೊ ಇದು ಇನ್ಪುಟ್ ಡೇಟಾ. ಆಮೇಲೆ ಸ್ಪೀಕರ್ ಅಂದರೆ ಏನಪ್ಪ? ಓಕೆ, ಈ ಸ್ಪೀಕರ್ ಇದೇನೋ ಒಂದು ಧ್ವನಿ ವರ್ಧಕ ಇರ್ತದಲ್ಲ, ಸೊ ಇದರಿಂದ ನಮಗೆ ಸೌಂಡ್ ಸಿಗುತ್ತೆ, ಅಂದರೆ ಇದು ಔಟ್ಪುಟ್ ಆಗತ್ತೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕೀಬೋರ್ಡ್. ಓಕೆನಾ, ಕೀಬೋರ್ಡ್ ಆಗತ್ತಾ. ಈಗಾಗಲೇ ಹೇಳಿದಾಗೆ ಕೀಬೋರ್ಡ್ ಈಸ್ ಆ್ಯನ್ ಇನ್ಪುಟ್ ಡಿವೈಸ್ ಯೂಸ್ಡ್ ಟು ಎಂಟರ್ ಡೇಟಾ ಇಂಟು ಅ ಕಂಪ್ಯೂಟರ್. ಅರ್ಥ ಆಯ್ತಾ? ಇನ್ನಿತರ ಇನ್ಪುಟ್ ಡಿವೈಸ್ ಅಂದರೆ ಯಾವಪ್ಪ? ಮೌಸ್ ಬರುತ್ತೆ,
ಮೌಸು, ಕೀಬೋರ್ಡು, ಆಮೇಲೆ ಟಚ್ ಪ್ಯಾಡು, ಇನ್ನಿತರ ಒಂದು ಸಾಧನಗಳು ಇನ್ಪುಟ್ ಡಿವೈಸ್ ಆಗ್ತವೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್? ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ದ ಉದಾಹರಣೆ ಯಾವುದು? ಸಾಫ್ಟ್ವೇರ್ ಬೇರೆ, ಅದರಲ್ಲಿ ಸಾಫ್ಟ್ವೇರ್ ಅಂದರೆ ಎಲ್ಲ ಸಾಫ್ಟ್ವೇರ್ ಅದು. ಓಕೆ, ನೋಡಿ ಈಗ ಸಾಫ್ಟ್ವೇರ್ ಇದೆ. ಸಾಫ್ಟ್ವೇರ್ಗಳಲ್ಲೇ ಈಗ ಫಾರ್ ಎಕ್ಸಾಂಪಲ್ ಸಿಸ್ಟಮ್ ಸಾಫ್ಟ್ವೇರು ಬೇರೆ, ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಆರ್ ಪ್ರೋಗ್ರಾಮೇಬಲ್. ಓಕೆ, ಸೊ ಈ ರೀತಿ ನಮ್ಗೆ ಬೇರೆ 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 ಸಾಫ್ಟ್ವೇರ್ ಬರ್ತಾವೆ. ಈ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು? ಆಪ್ರೇಟಿಂಗ್ ಸಿಸ್ಟಮ್. ಆಪ್ರೇಟಿಂಗ್ ಸಿಸ್ಟಮ್ ಇದು ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್ ಇವೆಲ್ಲ ಏನಾಗ್ತವ? ಇವು ಅಪ್ಲಿಕೇಶನ್ಸ್ ಆಗ್ತವ. ಓಕೆ, ಆಮೇಲೆ ವಿಂಡೋಸ್ 10 ಇದು ಆಪ್ರೇಟಿಂಗ್ ಸಿಸ್ಟಮ್. ಇದು ಏನಾಗ್ತದೆ? ಇದು ಆಪ್ರೇಟಿಂಗ್ ಸಿಸ್ಟಮ್. ಆಮೇಲೆ ಗೂಗಲ್ ಕ್ರೋಮ ಇದು ಕೂಡ ಒಂದು ಬ್ರೌಸರ್. ಇದು ನಾವು ಇದರಿಂದ ಡೇಟಾನ ಬ್ರೌಸ್ ಮಾಡ್ತೀವಿ. ಆಮೇಲೆ ಅಡೋಬ್ ರೀಡರ್ ಇದು PDF ವ್ಯೂವರ್. ಈ PDF ಫೈಲ್ಗಳನ್ನು ವ್ಯೂ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ವಿಂಡೋಸ್ 10, L1, ಆಮೇಲೆ ಲಿನಕ್ಸು, ಓಕೆ, ಇವೆಲ್ಲ ಏನಾಗ್ತವೆ? ಇವು ಸಿಸ್ಟಮ್ ಸಾಫ್ಟ್ವೇರ್. ನೋಡಿ, ವಿಂಡೋಸ್ 10 is an operating system which is a type of system software that manages hardware and software resources. Okay. Next question. Which of the following is not a programming language? ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಮ್ಯಾಕ್ಸಿಮಮ್ ಈ ಸೈನ್ಸ್ ಏರ್ ಮಾಡಿರ್ತಾರಲ್ಲ, ಸೈನ್ಸ್ ಬ್ಯಾಕ್ಗ್ರೌಂಡ್, ಅವರಿಗೆ ಅಟ್ಲೀಸ್ಟ್ ಈ ಒಂದು ಲ್ಯಾಂಗ್ವೇಜ್ಗಳು ಗೊತ್ತಿರ್ತಾವೆ. ಸ್ವಲ್ಪ ಆರ್ಟ್ಸ್ ಇದ್ದಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಇದನ್ನು ನೆನ್ಪಿಟ್ಕೋಬೇಕು. ಇವು ಪೈಥಾನು, HTML, ಜಾವಾ, ಆಮೇಲೆ .NET ಆಗಲಿ, ಅದೇ ರೀತಿ ಜಾವಾ ಸ್ಕ್ರಿಪ್ಟು, C++, ಆಮೇಲೆ ರಿಯಾಕ್ಟ್ JS, ಆ್ಯಂಗ್ಯುಲರ್ JS, ಇವೆಲ್ಲ ಏನಾಗ್ತಾವೆ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜಸ್. ಬಟ್ ಈ ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ, ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಓಕೆ, ಮೈಕ್ರೋಸಾಫ್ಟ್ ವರ್ಡ್ ಆಗಲಿ, ಎಕ್ಸೆಲ್ ಆಗಲಿ, ಪವರ್ ಪಾಯಿಂಟ್ ಆಗಲಿ, ಇವೆಲ್ಲ ಏನದಪ್ಪ? ಇವು ಪ್ರೊಸೆಸಿಂಗ್ ಅಪ್ಲಿಕೇಶನ್. ಇವೇನದವ ನೆನ್ಪಿಟ್ಕೊಳ್ಳಿ. ಈಗ ಈ ಒಂದು ಕ್ವಶನಲ್ಲಿ ನಿಮ್ಗೆ ಕೇಳಿದ್ರು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವಂತ, ಬಟ್ ಇದನ್ನೇ ನಿಮ್ಗೆ ಮುಂದೆ ಬರ್ಬೋದು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಅ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಅಂತ. ಆ ಟೈಮಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಂತ ಕೇಳ್ಬೋದು, ಎಕ್ಸೆಲ್ ಕೇಳ್ಬೋದು, ಪವರ್ ಪಾಯಿಂಟ್ ಕೇಳ್ಬೋದು. ಓಕೆ, ಸೊ ಇದು ಕರೆಕ್ಟ್ ಉತ್ತರ. ನೆಕ್ಸ್ಟ್, ವಿಚ್ ಪಾರ್ಟ್ ಆಫ್ ದಿ ಕಂಪ್ಯೂಟರ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸಿಕ್ಯೂಟಿಂಗ್ ಇನ್ಸ್ಟ್ರಕ್ಷನ್ಸ್? ಯಾವುದೇ ಒಂದು ಇನ್ಸ್ಟ್ರಕ್ಷನ್ಸ್, ಈಗ ಫಾರ್ ಎಕ್ಸಾಂಪಲ್ ಇದೊಂದು ಕಂಪ್ಯೂಟರ್ ಅದ, ಇದಕ್ಕೆ ನಾವು ಏನಾದರೂ ಒಂದು ಡೇಟಾ ಇನ್ಪುಟ್ ಕೊಡ್ತೀವಿ. ಈ ಇನ್ಪುಟ್ ಕೊಟ್ಟ ಮೇಲೆ ಅದು ಪ್ರೊಸೆಸ್ ಮಾಡಬೇಕದು. ಓಕೆ, ಆಮೇಲೆ ಔಟ್ಪುಟ್ ಬರುತ್ತೆ ನಮಗೆ. ಸೊ ಈ ಡೇಟಾವನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಯಾವ ಒಂದು ಪಾರ್ಟ್ ರೆಸ್ಪಾನ್ಸಿಬಲ್ ಇರುತ್ತಾ? ಈಗ ಹಾರ್ಡ್ ಡಿಸ್ಕ್ ಅಂತೂ ಇರಲ್ಲ, ಇದೇನಾಗುತ್ತಾ? ಇದು ಮೆಮ್ರಿ, ಕಂಪ್ಯೂಟರ್ ಮೆಮ್ರಿ. ಇದು ಮೆಮ್ರಿ ಕಾರ್ಡ್ ಇದ್ದಂಗೆ. ರ್ಯಾಮ,
ರ್ಯಾಂಡಮ್ ಆಕ್ಸೆಸ್ ಮೆಮರಿ ಇದು ಕೂಡ ಆಗೋದಿಲ್ಲ. ಈ ಸಿ ಪಿ ಯು ಅಂದ್ರೇನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಆಮೇಲೆ ಮದರ್ ಬೋರ್ಡ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಸಿ ಪಿ ಯು ಆಗುತ್ತೆ. ನೋಡಿ ಅದರ ಹೆಸರಲ್ಲೇನಿದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಟ್ ಎಕ್ಸಿಕ್ಯೂಟ್ಸ್ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರೊಸೆಸಸ್ ಡೇಟಾ. ಸಿ ಪಿ ಯು ಇದು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಇದ್ದಂಗೆ. ಬ್ರೈನ್ ಆಫ್ ಕಂಪ್ಯೂಟರ್ ನೆನಪಿರಲಿ, ಬ್ರೈನ್ ಆಫ್ ಕಂಪ್ಯೂಟರ್ ಬ್ರೈನ್ ಯಾವುದಪ್ಪ ಅಂದರೆ ಅದು ಸಿ ಪಿ ಯು. ವಿಚ್ ಸ್ಟೋರೇಜ್ ಡಿವೈಸ್ ಹ್ಯಾಸ್ ದ ಲಾರ್ಜೆಸ್ಟ್ ಕೆಪಾಸಿಟಿ? DVD, USB ಡ್ರೈವರ್, SSD, HDD, ಹಾರ್ಡ್ ಡಿಸ್ಕ್ ಡ್ರೈವ್. ಸೊ ಇದರಲ್ಲಿ ಯಾವುದು ಎಲ್ಲ ಸ್ಟೋರೇಜ್ ಡಿವೈಸು, ಬಟ್ ಅದರಲ್ಲಿ ಯಾವುದಕ್ಕೆ ಅತಿ ಹೆಚ್ಚು ಸ್ಟೋರೇಜ್ ಕೆಪಾಸಿಟಿ ಇದೆ? ಅದು ಹಾರ್ಡ್ ಡಿಸ್ಕ್ ಡ್ರೈವ್, HDD. ಓಕೆ, ಇದು SSD ಇದೆಯಲ್ಲ, ಸೊ ಇದು ತುಂಬ ಕಾಸ್ಟ್ಲಿ ಇರುತ್ತೆ. ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಟಿಪಿಕಲಿ ಆಫರ್ ದ ಲಾರ್ಜೆಸ್ಟ್ ಸ್ಟೋರೇಜ್ ಕೆಪಾಸಿಟಿ. ನೀವು ನೋಡಿರ್ಬೋದು, ಈ SSD ಎಷ್ಟಿರುತ್ತೆ? 550 GB ಇರುತ್ತೆ, 250 GB ಇರುತ್ತೆ. ಓಕೆ, ಈ ರೀತಿಯಲ್ಲಿ ಇರುತ್ತೆ. ಬಟ್ ಇದು HDD ಇದೆಯಲ್ಲ, ಸೊ ಇದಕ್ಕೆ 1 TB 2 TB ಹೀಗೆ TBಯಲ್ಲಿ ಇರುತ್ತೆ. TB ಅಂದರೆ ಏನು? ಟೇರಾಬೈಟ್. ಇದು ಗೀಗಾಬೈಟ್. ಓಕೆ, ನೆಕ್ಸ್ಟ್ ವಾಟ್ ಡಸ್ GUI ಸ್ಟ್ಯಾಂಡ್ಸ್ ಫಾರ್? GUI ಅಂದರೆ ಏನು? ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಆಪ್ಷನ್ ಎ ಇಸ್ ಅ ಕರೆಕ್ಟ್. ಬಟ್ ಇದು GUI ಅಂದರೆ ಏನು? ಓಕೆ, ಇದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಆಯಿತು, ಬಟ್ ಇದರ ಯೂಸ್ ಏನು? ವಿಚ್ ಅಲೌಸ್ ಯೂಸರ್ಸ್ ಟು ಇಂಟ್ರ್ಯಾಕ್ಟ್ ವಿತ್ electronic device through the graphical icons. ನೋಡಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದರೆ ಈಗ ಯೂಸರ್ಸ್ ಇರ್ತಾನೆ ಒಬ್ಬ. ಓಕೆ, ಈ ಯೂಸರ್ಸು ಇಲೆಕ್ಟ್ರಾನಿಕ್ ಡಿವೈಸಸ್, ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಅದ, ಥ್ರೂ ಗ್ರಾಫಿಕಲ್ ಐಕಾನ್ಸ್ ಅಂದರೆ ಈಗ ಒಂದು ಕಂಪ್ಯೂಟರಲ್ಲಿ ನೀವು ನೋಡ್ಬೋದು. ನೋಡಿ, ಇದೇನಿದೆಯಲ್ಲ, ಇಷ್ಟೇನು ಕಾಣುತ್ತಲ್ಲ, ಇದು ನೋಡಿ, ಇದೊಂದು ಗ್ರಾಫಿಕಲ್ ಇಂಟರ್ಫೇಸ್ ಅಂದರೆ ಇದೊಂದು ಐಕಾನ್. ಇದೇನು ನಿಮ್ಗೆ ಇದೇನು ಸ್ಲೈಡ್ ಮಾಡ್ತಾ ಇದ್ದೀನಲ್ಲ, ಇದೊಂದು ಐಕಾನ್. ಇದರಲ್ಲಿ ಕೂಡ ಐಕಾನ್ಸ್ ಇದಾವೆ. ಓಕೆನಾ? ಸೊ ಇದು GUI. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಅ ಹೊಲಾಟೈಲ್ ಮೆಮರಿ? ಹೊಲಾಟೈಲ್ ಮತ್ತು ನಾನ್ ಹೊಲಾಟೈಲ್ ಮೆಮರಿ ಅಂತ ಇರ್ತವೆ. ಸೊ ಇದರಲ್ಲಿ ಹೊಲಾಟೈಲ್ ಯಾವುದು? ಇದು SSD, ಹಾರ್ಡ್ ಡಿಸ್ಕ್ ಡ್ರೈವರ್ ಮತ್ತು ROM ಇವೆಲ್ಲ ಏನಾಗ್ತವೆ? ನಾನ್ ಹೊಲಾಟೈಲ್. ಬಟ್ RAM ಇದು ಏನದ? ಇದು ಹೊಲಾಟೈಲ್ ಮೆಮ್ರಿ. ಅಂದರೆ RAM ಅಂದರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ. ಹೊಲಾಟೈಲ್ ಅಂದರೆ ಏನು? ಇದೊಂದು ಟೆಂಪ್ರರಿ ಇದ್ದಂಗೆ ಇದು. ಓಕೆ, ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಏನದ? ಇದು ಇಸ್ ಅ ಹೊಲಾಟೈಲ್ ಅಂದರೆ ಏನಪ್ಪ? ಇಟ್ ಲಾಸಸ್ ಇಟ್ಸ್ ಡೇಟಾ ವೆನ್ ದ ಪವರ್ ಈಸ್ ಟರ್ನ್ಡ್ ಆಫ್. ಈಗ ಕಂಪ್ಯೂಟರ್ ಆನ್ ಇದ್ದಾಗ ಅಷ್ಟೇ ಅದು RAM ಏನು ಮಾಡುತ್ತಾ? ಒಂದು ಡೇಟಾವನ್ನು ತೆಗೆದುಕೊಳ್ಳುತ್ತಾ, ಸ್ಟೋರ್ ಮಾಡಿ ಇಟ್ಕೋತ. ಒಂದು ವೇಳೆ ನೀವು ಈ ಕಂಪ್ಯೂಟರನ್ನು ಆಫ್ ಮಾಡಿದ್ರಿ ಅಂದ್ರೆ, ಟರ್ನ್ ಆಫ್ ಆಯ್ತಂದ್ರೆ, ಸೊ ಅದರ ಒಂದು ಡೇಟಾ ಏನಾಗ್ತದೆ? ಲಾಸ್ಟ್ ಆಗುತ್ತೆ. ಸೊ ಅದಕ್ಕೆ ಇದು ಹೊಲಾಟೈಲ್ ಅಂತೀವಿ. ಹೊಲಾಟೈಲ್ ಅಂದರೆ ಏನು? ಟೆಂಪ್ರರಿ. ಓಕೆ, ಹೊಲಾಟೈಲ್ ಅಂದರೆ ಟೆಂಪ್ರರಿ. What is the main function of an operating system?
ಆಪ್ರೇಟಿಂಗ್ ಸಿಸ್ಟಮ್ ಓ ಎಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ದು ವಿಂಡೋಸ್ 10 ಆಗಲಿ, L1 ಆಗಲಿ, ಆಮೇಲೆ ಲಿನಕ್ಸ್ ಆಗಲಿ. ಓಕೆ, ಇವೆಲ್ಲ ಏನಾಗ್ತವೆ? ಆಪ್ರೇಟಿಂಗ್ ಸಿಸ್ಟಮ್ ಆಗ್ತವೆ. ಸೊ ಈಗಾಗೆಲ್ಲ ನಾನು ನಿಮಗೆ ಹೇಳಿದ್ದೀನಿ, ಒಂದು ಪ್ರಿವಿಯಸ್ ಕ್ವಶನಲ್ಲಿ ಇದು ಕವರ್ ಆಗಿದೆ. ಆಪ್ರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ರಿಸೋರ್ಸಸ್. ಓಕೆ, ಎರಡೂ ಮಿಕ್ಸ್ ಇರುತ್ತೆ ಅದರಲ್ಲಿ, ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಇದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಮ್ಯಾನೇಜ್ ಮಾಡುತ್ತೆ ಮತ್ತು ಇಟ್ ಪ್ರೊವೈಡ್ಸ್ ದ ಸರ್ವಿಸಸ್ ಫಾರ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ನೆನಪಿರಲಿ, ಎಲ್ಲ ಕ್ವಶನ್ಸ್ ನೋಡಲಿಕ್ಕೆ ಸಿಂಪಲ್ ಅನ್ನಿಸ್ತವೆ, ಬಟ್ ಇದು ಗ್ಯಾರಂಟಿ ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ವಾಟ್ ಡಸ್ URL ಸ್ಟ್ಯಾಂಡ್ಸ್ ಫಾರ್? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಆಪ್ಷನ್ ಎ ಆಗುತ್ತೆ ಇಲ್ಲಿ. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಇದು ನೀವು ನೋಡ್ಬೋದು. ಈಗ ಒಂದು ಪೇಜ್ ಇರುತ್ತೆ. ಓಕೆ, ಈ ರೀತಿ ಪೇಜ್ ಇರುತ್ತೆ. ಈ ಪೇಜಲ್ಲಿ ಇಲ್ಲಿ ಮೇಲೆ ಒಂದು ಸೈಟ್ ಇರುತ್ತೆ. ಇಲ್ಲಿ http://xyz.com ಅಂತ ಇರುತ್ತೆ. ಇದಕ್ಕೆ ನಾವು URL ಅಂತೀವಿ. URL ವಿಚ್ ಅಡ್ರೆಸ್ ಆಫ್ ರಿಸೋರ್ಸ್ ಆನ್ ದ ಇಂಟರ್ನೆಟ್. ಆ ಒಂದು ಪರ್ಟಿಕ್ಯುಲರ್ ರಿಸೋರ್ಸ್ದು ಒಂದು ಅಡ್ರೆಸ್ ಇರುತ್ತೆ ಅದು. ಓಕೆನಾ? ವಾಟ್ ಈಸ್ ದ ಪರ್ಪಸ್ ಆಫ್ ಎ ಫೈರ್ವಾಲ್ ಇನ್ ಅ ಕಂಪ್ಯೂಟರ್ ನೆಟ್ವರ್ಕ್? ಫೈರ್ವಾಲ್ ಅಥೆಂಟಿಕೇಶನ್ ಅಂತ ನೀವು ಕೇಳಿರ್ಬೋದು. ಸೊ ಇದರ ಯೂಸ್ ಏನು? ಇದ್ರ ಯೂಸ್ ಟು ಪ್ರೊಟೆಕ್ಟ್ ಅಗ್ನೆಸ್ಟ್ ಅನ್ಅಥರೈಸ್ಡ್ ಆಕ್ಸೆಸ್. ಅಂದ್ರೆ ಅನ್ವಾಂಟೆಡ್ ಅಥವಾ ಅನ್ನೆಸೆಸರಿ ಏನು ಬರ್ತಾವೆ, ಕೆಲವೊಂದಿಷ್ಟು ವೈರಸಸ್ ಆಗಲಿ, ಇನ್ನಿತರೆ ಒಂದು ಆ್ಯಕ್ಟಿವಿಟೀಸ್, ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಇದನ್ನೇ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಸೆಕ್ಯೂರಿಟಿ ರೂಲ್ಸ್. ನೋಡಿ, ಫೈರ್ವಾಲ್ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ network traffic based on predetermined security rules. What type of software is used to serve the web? ಯಾವ ಒಂದು ಸಾಫ್ಟ್ವೇರನ್ನು ನಾವು ಯೂಸ್ ಮಾಡ್ತೀವಿ ಟು ಸರ್ವ್ ದ ವೆಬ್? ಓಕೆ, ಟು ಸರ್ವ್ ದ ವೆಬ್ ಅಂದರೆ ಏನು? ಆ್ಯಕ್ಚುಲಿ ನಾವು ವೆಬ್ ಬ್ರೌಸರ್ ಅಂತ ನಿಮ್ಗೆ ಗೊತ್ತು. ವೆಬ್ ಬ್ರೌಸರ್ ಎದಕ್ಕೆ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಟು ಆಕ್ಸೆಸ್ ಆ್ಯಂಡ್ ನೇವಿಗೇಟ್ ವೆಬ್ಸೈಟ್ಸ್ ಆನ್ ದ ಇಂಟರ್ನೆಟ್. ಓಕೆ, ಈಗ ಫಾರ್ ಎಕ್ಸಾಂಪಲು, ಈಗ ಯಾವುದೇ ಒಂದು ಸೈಟನ್ನು, ಈಗ ಫಾರ್ ಎಕ್ಸಾಂಪಲು www.kpc.com ಅಂತ ಇದೆ. ಓಕೆ, ಇದನ್ನು ನಾವು ಏನಪ್ಪ ಒಂದು ಟೈಪ್ ಮಾಡಿ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತೀವಿ? ವೆಬ್. ಅಂದರೆ ವೆಬ್ ಅನ್ನೋದಕ್ಕಿಂತ ಬ್ರೌಸರನ್ನು ಯೂಸ್ ಮಾಡ್ತೀವಿ, ಬ್ರೌಸರ್. ಫಾರ್ ಎಕ್ಸಾಂಪಲ್ ಗೂಗಲ್ ಕ್ರೋಮ್ ಆರ್ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಅಥವಾ ಮೊಜಿಲ್ಲಾ ಫೈರ್ಬಾಕ್ಸ್ ಅಥವಾ ಬಿಂಗ್, ಇನ್ನಿತರ ಒಂದು ಆಪ್ಷನ್ಸ್ಗಳನ್ನು ಯೂಸ್ ಮಾಡ್ತೀವಿ ನಾವು. ಸೊ ಅದಕ್ಕೆ ವೆಬ್ ಬ್ರೌಸರ್ ಅಂತ ಅಂತೀವಿ ನಾವು. HTTP ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೀವು ನೋಡಿರ್ಬೋದು ಪ್ರತಿಯೊಂದು ಸೈಟಲ್ಲಿ HTTP ಅಂತ ಇರುತ್ತೆ, ಈ ರೀತಿ ಇರುತ್ತೆ, ಆ ರೀತಿ. ಆಮೇಲೆ KPC.gov.in ಈ ರೀತಿ ಇರುತ್ತೆ. ಇದು HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದೇನು ಮಾಡುತ್ತಾ? ಇಟ್ ಈಸ್ ಯೂಸ್ಡ್ ಫಾರ್ ಟ್ರಾನ್ಸ್ಮಿಟಿಂಗ್ ವೆಬ್ ಪೇಜಸ್ ಓವರ್ ದ ಇಂಟರ್ನೆಟ್. ಓಕೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಇನ್ಪುಟ್ ಡಿವೈಸ್? ಈಗಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಪ್ರಿಂಟರ್ ಇದು ಔಟ್ಪುಟ್ ಇದೆ, ಮಾನಿಟರ್ ಔಟ್ಪುಟ್ ಇದೆ, ಮೌಸ ಇನ್ಪುಟ್, ಸ್ಪೀಕರ್ ಔಟ್ಪುಟ್. ಸೊ ಇದು ಮೌಸ್ ಏನಾಗುತ್ತೆ, ಇಲ್ಲಿ ಇನ್ಪುಟ್ ಆಗುತ್ತೆ. ಲಾಸ್ಟ್ ಕ್ವಶನ್ ನೋಡಿ,
ವಾಟ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಅ ಕಂಪ್ಯೂಟರ್? ಈಗ ನಿಮಗೆ ಡೇಟಾ ಎಲ್ಲ ಗೊತ್ತು, ಎಮ್ ಬಿ ಎಲ್ಲಿ ಗೊತ್ತು, ಜಿ ಬಿ ಗೊತ್ತು, ಟಿ ಬಿ ಗೊತ್ತು. ಟಿ ಬಿ ಅಂದರೆ ಏನು? ಟೆರಾಬೈಟ್. ಜಿ ಬಿ ಅಂದರೆ ಗಿಗಾಬೈಟ್, ಎಮ್ ಬಿ ಅಂದರೆ ಮೆಗಾಬೈಟ್. ಓಕೆ, ಇದು 10⁹, ಇದು 10⁻², ಇದು 10⁻⁶, ಆಮೇಲೆ 10⁻³ ಅಂದರೆ ಯಾವುದು? ಕೆ ಬಿ. ಆಮೇಲೆ ಬೈಟ್. ಅಂದ್ರೆ ಒಂದು ಬೈಟ್ ಅಂದರೆ ಎಷ್ಟು ಇದು ಆಗುತ್ತಾ? 1 ಕಿಲೋಬೈಟ್. 1 ಕಿಲೋಬೈಟ್ ಅಂದರೆ 10⁻³ ಬೈಟ್ಸ್ ಅನ್ನಂಗೆ. ಓಕೆ ಅಂದರೆ ಇಲ್ಲಿ 1024 ಬಿಟ್ಸ್ ಆಗ್ತವೆ. ಓಕೆ, 1 ಬೈಟ್ ಅಂದರೆ 1024 ಬಿಟ್ಸ್. ಓಕೆ, ಸೊ ಈಗ ಸಾರಿ, ಇದು 1 ಬೈಟ್. ಓಕೆ, ಹಾಂ, ಈಗ ಕರೆಕ್ಟ್ ಆಗುತ್ತೆ. ಇದು 1 ಕೆ ಬಿ ಅಂದರೆ 10 ಅಂದರೆ 10⁻³ ಬೈಟ್ ಅಂದರೆ 1024. ನೋಡಿ, 1 ಕೆ ಬಿ ಅಂದರೆ ಏನಾಗುತ್ತೆ ಇಲ್ಲಿ? 1024 ಬೈಟ್ಸ್. ಇದು ಕರೆಕ್ಟ್. ಓಕೆ, ಸೊ ಇಲ್ಲಿ ಬಿಟ್, ಬೈಟ್ಗಿಂತ ಚಿಕ್ಕದು ಬಿಟ್. ನೋಡಿ, ಬೈಟ್ಗಿಂತ ಚಿಕ್ಕದು ಬಿಟ್ಟು. ಓಕೆ, ಸೊ ಇಲ್ಲಿ ಆಮೇಲೆ ಬಿಟ್ಗಿಂತ ದೊಡ್ಡದು ನಿಬ್ಬಲ್. ಓಕೆ, ಈಗ ನನಗೆ ಒಂದು ನಿಬ್ಬಲ್ ಅಂದರೆ ಎಷ್ಟು ಬಿಟ್ಸ್ ಅಂತ ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಒಂದು ನಿಬ್ಬಲ್ ಅಂದರೆ ಎಷ್ಟು ಬಿಟ್ಸ್? A bit is the smallest unit of data in computer represented by 0 or 1. ಓಕೆ, ಒಂದು ಬಿಟ್ ಅಂದರೆ 0 ಅಥವಾ 1. ಇದೊಂದು ಬಿಟ್ಟು. ಓಕೆ, ಸೊ ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಕ್ವಶನ್ಸು ಅಥವಾ ಕ್ವೆರೀಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.